Racing tips into Canada. ನಮಸ್ಕಾರ ಸ್ನೇಹಿತರೆ, ನಿಮಗೆ ಆತ್ಮೀಯ ಸ್ವಾಗತ. ಬೆಂಗಳೂರು ಕುದುರೆ ರೇಸ್ ಜೂನ್ 22, 2025. ಮೊದಲ ರೇಸ್ ಮಧ್ಯಾಹ್ನ 1:15ಕ್ಕೆ ಪ್ರಾರಂಭವಾಗುತ್ತದೆ. ಒಟ್ಟು 8 ರೇಸ್ಗಳು ನಡೆಯಲಿವೆ. ಮೊದಲನೇ ರೇಸ್ 1200 ಮೀಟರ್ ಕ್ಲಾಸ್ 5-4 ಅಮೇಜಿಂಗ್ ಸ್ಟಾಮ್. ಕೊನೆಯ ಓಟವನ್ನು ನಿರ್ಲಕ್ಷಿಸಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಪ್ರಭಾವಶಾಲಿಯಾಗಿ ಚಲಿಸುತ್ತಿದೆ, ಸ್ಥಾನ ಪಡೆಯುವ ಸಾಧ್ಯತೆ. 5 ಸ್ಯಾಟಿನ್ ಲಾಸ್. ಕೊನೆಯ ಓಟವನ್ನು ನಿರ್ಲಕ್ಷಿಸಿ ಮೆಚ್ಚಿನವಾಗಿ ಮೊದಲು ಅದೇ ದೂರದಲ್ಲಿ ಅಕ್ವಾಸ್ಟಿಕ್ಗೆ 5ನೇ ಸ್ಥಾನ ಗಳಿಸಿತ್ತು, ಗೆಲ್ಲುವ ಸಾಧ್ಯತೆ. 7 ಅಬ್ಸಲ್ಯೂಟ್ ಕ್ಯಾಟ್ರೀನಾ. ತನ್ನ ಕೊನೆಯ ಓಟದಲ್ಲಿ 1300 ಮೀಟರ್ಗಿಂತಲೂ ಹೆಚ್ಚು ಸಿಶಾನ್ಗೆ ತಡವಾಗಿ 5ನೇ ಸ್ಥಾನ ಗಳಿಸಿತ್ತು, ಇಚ್ವೆ ಅವಕಾಶ. ಎರಡನೇ ರೇಸ್ 1600 ಮೀಟರ್ ಕ್ಲಾಸ್ 3Y1 ಆಂಡ್ರೆ. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ರೋಸಾರಿಯೋಗೆ 2ನೇ ಸ್ಥಾನ ಗಳಿಸಿತ್ತು, ಗೆಲ್ಲುವ ಸಾಧ್ಯತೆ. 2 ಸಿಗಾರ್ ಗ್ಯಾಲಕ್ಸಿ. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ರೋಸಾರಿಯೋಗೆ 5ನೇ ಸ್ಥಾನ ಗಳಿಸಿತ್ತು, ಇತ್ತೀಚಿನ ಟ್ರಯಲ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಉತ್ತಮ ಸ್ಪರ್ಧೆ ನೀಡಬಹುದು. 3 ಐನಾಡಿ. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ರೋಸಾರಿಯೋಗೆ 3ನೇ ಸ್ಥಾನ ಗಳಿಸಿತ್ತು, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಹತ್ತಿರ ಬರಬಹುದು. ಮೂರನೇ ರೇಸ್ 1100 ಮೀಟರ್ ಕ್ಲಾಸ್ 4-1 ಫೆಲಿಸಾ. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಸುಲಭವಾಗಿ ಗೆದ್ದಿತು, ದಂಡ ವಿಧಿಸಲಾಯಿತು. ಫಾರ್ಮ್ ಉಳಿಸಿಕೊಂಡಿದೆ, ದಂಡವನ್ನು ಮೀರಿ ಮತ್ತೊಂದು ಗೆಲುವಿನ ಓಟವನ್ನು ನೀಡಬೇಕು. 3 ಲೆಜೆಂಡರಿ ಇಂಪ್ಯಾಕ್ಟ್. ತನ್ನ ಕೊನೆಯ ಓಟದಲ್ಲಿ 1200 ಮೀಟರ್ಗಿಂತಲೂ ಹೆಚ್ಚು ಫ್ಲಾಶ್ಗೆ 2ನೇ ಸ್ಥಾನ ಗಳಿಸಿತ್ತು, ಇತ್ತೀಚಿನ ಟ್ರಯಲ್ಗಳಲ್ಲಿ ಆಕರ್ಷಕವಾಗಿ ಚಲಿಸುತ್ತಿದೆ, ಉತ್ತಮ ಸ್ಥಾನಕ್ಕಾಗಿ ಪ್ರಯತ್ನಿಸಿ. 4 ನೋಬಲ್ ಕಾಸ್. ಕೊನೆಯ ಓಟದ ಅನುಕೂಲದೊಂದಿಗೆ ಬೆಳಗಿನ ಟ್ರಯಲ್ಗಳು ಸಹ ಉತ್ತಮವಾಗಿವೆ, ಇಚ್ವೆ ಅವಕಾಶ. 4ನೇ ರೇಸ್ 1800 ಮೀಟರ್ ಕ್ಲಾಸ್ 4-1 ಸ್ಟೆಂಟೋರಿಯನ್. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ಅಚ್ಚುಕಟ್ಟಾಗಿ ಗೆದ್ದಿತು, ದಂಡ ವಿಧಿಸಲಾಯಿತು. ಫಾರ್ಮ್ ಉಳಿಸಿಕೊಂಡಿದೆ, ಉತ್ತಮ ಸ್ಪರ್ಧೆ ನೀಡಬಹುದು, ಗೆಲ್ಲುವ ಸಾಧ್ಯತೆ. 2 ಮಾಂಟೆರಿಯೋ. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ಲುಕ್ಸ್ ಎಟರ್ನಾಗೆ ತಡವಾಗಿ 3ನೇ ಸ್ಥಾನ ಗಳಿಸಿತ್ತು, ಇನ್ನೂ 400 ಮೀಟರ್ ಓಡಬೇಕಾಗಿತ್ತು, ಇವನನ್ನು ಸೋಲಿಸುವುದು ಕಷ್ಟ. 9 ಆರ್ಟ್ ಆಫ್ ರೋಮ್ಯಾನ್ಸ್. ತನ್ನ ಕೊನೆಯ ಓಟದಲ್ಲಿ 1600 ಮೀಟರ್ಗಿಂತಲೂ ಹೆಚ್ಚು ಚರಿಸ್ಮ್ಯಾಟಿಕ್ಗೆ 3ನೇ ಸ್ಥಾನ ಗಳಿಸಿತ್ತು, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಆಶ್ಚರ್ಯಗೊಳಿಸಬಹುದು. 5ನೇ ರೇಸ್ 2000 ಮೀಟರ್ ಕ್ಲಾಸ್ 2-6 ಸೀಕ್ರೆಟ್ ಸೆಂಟ್. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ಮೇನ್ ಮ್ಯಾಜಿಕ್ಗೆ ಹತ್ತಿರದಿಂದ 2ನೇ ಸ್ಥಾನ ಗಳಿಸಿತ್ತು, ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಪ್ರತಿ ಇಂಚು ನೆಲಕ್ಕೂ ಹೋರಾಡಬೇಕು. 10 ಈಗಲ್ ಡೇ. ಕೆಳಮಟ್ಟದ ಕ್ಲಾಸ್ನಲ್ಲಿ 1800 ಮೀಟರ್ಗಿಂತಲೂ ಹೆಚ್ಚು ಕ್ಷೇತ್ರವನ್ನು ಹಿಂದಿಕ್ಕಿತು, ದಂಡ ವಿಧಿಸಲಾಯಿತು. ಫಾರ್ಮ್ ಉಳಿಸಿಕೊಂಡಿದೆ, ದಂಡವನ್ನು ಮೀರಿ ಮತ್ತೊಂದು ಗೆಲುವಿನ ಓಟವನ್ನು ನೀಡಬೇಕು. 6ನೇ ರೇಸ್ 1600 ಮೀಟರ್ ಕ್ಲಾಸ್ 3Y1 ಬಿಗ್ ಬೇ. ಕೊನೆಯ ಓಟದ ಅನುಕೂಲದೊಂದಿಗೆ ಬೆಳಗಿನ ಟ್ರಯಲ್ಗಳು ಸಹ ಬಹಳ ಉತ್ತಮವಾಗಿವೆ, ಗೆಲ್ಲಲು ಪ್ರಯತ್ನಿಸಿ. 3 ಸರ್ಕಲ್ ಆಫ್ ಡ್ರೀಮ್ಸ್. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ವಾರ್ ಹ್ಯಾಮರ್ ಮಿಲಿಯನ್ನಲ್ಲಿ ಸುಲಭವಾಗಿ ಗೆದ್ದಿತು, ಫಾರ್ಮ್ ಉಳಿಸಿಕೊಂಡಿದೆ, ಇಚ್ವೆ ಅವಕಾಶ. 7ನೇ ರೇಸ್ 1100 ಮೀಟರ್ ಕ್ಲಾಸ್ 4-5 ಡಿಫೆನ್ಸ್ ಕೌನ್ಸಿಲ್. ಕೊನೆಯ ಓಟವನ್ನು ನಿರ್ಲಕ್ಷಿಸಿ ಮೊದಲು 1400 ಮೀಟರ್ಗಿಂತಲೂ ಹೆಚ್ಚು ಕೊರಿಂತಿಯನ್ಗೆ 3ನೇ ಸ್ಥಾನ ಗಳಿಸಿತ್ತು, ಮೆಚ್ಚಿನವಾಗಿ ಇತ್ತೀಚಿನ ಟ್ರಯಲ್ಗಳಲ್ಲಿ 300 ಮೀಟರ್ ಕಡಿಮೆ ದೂರದೊಂದಿಗೆ ಉತ್ತಮ ಪ್ರದರ್ಶನ ನೀಡಿದೆ, ಮತ್ತೊಂದು ಅವಕಾಶ ನೀಡಬೇಕು. 6 ಪ್ರೈಸ್ಲೆಸ್ ಪ್ರಿನ್ಸ್. ತನ್ನ ಕೊನೆಯ ಓಟಗಳಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ಕನೆಕ್ಟಿಂಗ್ ಡಾಟ್ಸ್ಗೆ 2ನೇ ಸ್ಥಾನ ಗಳಿಸಿತ್ತು, ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಅಂತಿಮ ಸ್ಪರ್ಧೆಯನ್ನು ಆಸಕ್ತಿದಾಯಕವಾಗಿಸಬೇಕು. 9 ಎಲ್ಜಿ ಸ್ಟಾರ್. ಉತ್ತಮ ಪ್ರದರ್ಶನ ನೀಡಲು ಸಿದ್ಧವಾಗಿದೆ, ಗಮನವಿರಲಿ. 8ನೇ ರೇಸ್ 1600 ಮೀಟರ್ ಕ್ಲಾಸ್ 3-1 ಮ್ಯಾಗ್ನೆಟಿಕ್. ತನ್ನ ಕೊನೆಯ ಓಟದಲ್ಲಿ 1400 ಮೀಟರ್ಗಿಂತಲೂ ಹೆಚ್ಚು ಬಿಷಪ್ಗೆ 4ನೇ ಸ್ಥಾನ ಗಳಿಸಿತ್ತು, ಟ್ರಯಲ್ಗಳಲ್ಲಿ ಉತ್ತಮವಾಗಿದೆ, ಹತ್ತಿರ ಬರಬಹುದು. 3 ರಾಕ್ ಬ್ಯಾಂಕ್. ತನ್ನ ಕೊನೆಯ ಓಟದಲ್ಲಿ ಅದೇ ದೂರದಲ್ಲಿ ಒಡಿಸಿಯಸ್ಗೆ 2ನೇ ಸ್ಥಾನ ಗಳಿಸಿತ್ತು, ಗೆಲ್ಲುವ ಸಾಧ್ಯತೆ. 12 ಇನ್ಸ್ಪೈರ್. ಕೊನೆಯ ಓಟವನ್ನು ನಿರ್ಲಕ್ಷಿಸಿ ಮೆಚ್ಚಿನವಾಗಿ ಇತ್ತೀಚಿನ ಟ್ರಯಲ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ, ಹತ್ತಿರ ಬರಬಹುದು. ಸರಿ ಸ್ನೇಹಿತರೆ, ನೀವು ಸಲಹೆಗಳನ್ನು ಮುಂದುವರಿಸಲು ಬಯಸಿದರೆ ದಯವಿಟ್ಟು ಈ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ಧನ್ಯವಾದಗಳು.